ನಮಸ್ತೆ ವೀಕ್ಷಕರೇ, ಸ್ವಾಸ್ಥ್ಯ ಸಾಧನೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ವಿಶ್ವಂಬರ ಟಿವಿ. ನಾನು ನಿಮ್ಮ ಡಾಕ್ಟರ್ ಅಶ್ವಥ್ ಹೆಗಡೆ, ಸಂಯೋಗ ಪ್ರಕೃತಿ ಚಿಕಿತ್ಸಾಲಯ ಶಿರ್ಸಿ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಇವತ್ತು ನಾವು ಒಂದು ಬಹಳ ಮುಖ್ಯವಾದ ಮೂರ್ಖತನದ ವಿಷಯವನ್ನ ನೋಡುವ. ಏನು? ಡಯಾಬಿಟೀಸ್ ಅಂದ ತಕ್ಷಣ ಏನು ಹೇಳ್ತಾರೆ ತುಂಬ ಜನ, ನಾನು ರೈಸ್ ತಿನ್ನೋದೇ ಇಲ್ಲ ಡಾಕ್ಟ್ರೆ, ರಾತ್ರಿ ಊಟನೇ ಮಾಡೋದಿಲ್ಲ. ಓ ಹೌದಾ, ಚಪಾತಿ ತಿಂತೇನೆ. ಅಂದರೆ ರೈಸ್ಗಿಂತ ಚಪಾತಿ ಒಳ್ಳೆಯದು, ಅನ್ನಕ್ಕಿಂತ ಚಪಾತಿ ಶುಗರ್ಗೆ ಬಹಳ ಒಳ್ಳೆಯದು. ಹೆಂಗೆ ಒಳ್ಳೆಯದು? ಅಕ್ಕಿಯಲ್ಲಿ ಇರುವಂತಹ ಸಕ್ಕರೆ ಪ್ರಮಾಣ 100 ಗ್ರಾಮಿಗೆ 340 ಕ್ಯಾಲೋರೀಸ್. ಗೋಧಿಯಲ್ಲಿರುವಂತಹ ಸಕ್ಕರೆ ಪ್ರಮಾಣ 100 ಗ್ರಾಮಿಗೆ 340 ಕ್ಯಾಲೋರೀಸ್. ಹೆಂಗೆ ಸೇಮ್ ಆಗುತ್ತೆ? ಹೆಂಗೆ ವ್ಯತ್ಯಾಸ ಆಗುತ್ತೆ? ಸೇಮೇ ಅಲ್ವಾ? ಹಾಗಾದರೆ ಇದು ಹೇಗೆ ಒಳ್ಳೆಯದು? ಖಂಡಿತವಾಗಿ ಅನ್ನ ಈಸ್ ಈಕ್ವಲ್ ಟು ಗೋಧಿ. ಓಕೆ, ಗೋಧಿಯಲ್ಲಿ ಎಷ್ಟು ಸಕ್ಕರೆ ಪ್ರಮಾಣ ಇದೆ, ಅನ್ನದಲ್ಲೂ ಅಷ್ಟೇ ಪ್ರಮಾಣದಲ್ಲಿ ಸಕ್ಕರೆ ಇರುತ್ತೆ. ಬಟ್ ಡಾಕ್ಟ್ರು ಮೇ ಬಿ ಕೆಲವೊಂದು ಸರಿ ಏನಕ್ಕೆ ಹೇಳ್ತಾರೆ, ಚಪಾತಿ ತಿಂದರೆ ಚಪಾತಿ ಜೊತೆ ಪಲ್ಯವನ್ನು ಜೊತೆಗೆ ತಿಂತಾರೆ, ಮತ್ತು ಚಪಾತಿಯನ್ನು ಸ್ವಲ್ಪ ಲಿಮಿಟಲ್ಲಿ ತಿಂತಾರೆ ಅನ್ನೋ ಉದ್ದೇಶದಿಂದ ಹೇಳ್ತಾರೇನೆ ಹೊರತು ಅನ್ನ ಚಪಾತಿ ಡಿಫ್ರೆಂಟ್ ಅಂತ ಹೇಳೋದಿಲ್ಲ. ಹಾಗಾಗಿ ನಾನು ಅನ್ನ ಬಿಟ್ಟು ಚಪಾತಿ ತಿಂದರೆ ಡಯಾಬಿಟೀಸ್ ಕಡಿಮೆ ಆಗುತ್ತೆ ಅನ್ನೋದನ್ನು ನನ್ನ ತಲೆಯಿಂದ ತೆಗೆದು ಹಾಕಬೇಕು. ಈಗ ಹಾಗಾದರೆ ನಾನು ಏನು ತಗೋಬೇಕಪ್ಪ? ನೀವು ಅನ್ನನಾದರೂ ತಗೊಳ್ಳಿ, ಚಪಾತಿನಾದರೂ ತಗೊಳ್ಳಿ, ರಾಗಿನಾದರೂ ತಗೊಳ್ಳಿ, ಜೋಳದ ರೊಟ್ಟಿನಾದರೂ ತಗೊಳ್ಳಿ, ಸಿರಿಧಾನ್ಯನಾದರೂ ತಗೊಳ್ಳಿ, ಏನೇ ತಗೊಂಡ್ರೂ ಅದು ನಮ್ಮ ಪ್ಲೇಟಿನ ಅರ್ಧ ಭಾಗಕ್ಕಿಂತ ಜಾಸ್ತಿ ಇರಬಾರ್ದು. ಅಂದರೆ ಪ್ಲೇಟಿನ ಉಳಿದರ್ಧ ಭಾಗದಲ್ಲಿ ಅಷ್ಟೇ ಪ್ರಮಾಣದಲ್ಲಿ ತರಕಾರಿಗಳನ್ನು, ಕಾಳುಗಳನ್ನು, ನಟ್ಸ್, ಬೀಜಗಳನ್ನು ತಗೊಳ್ಬೇಕು. ಆವಾಗ ನಮ್ಮ ಡಯಟ್ ಬ್ಯಾಲೆನ್ಸ್ ಆಗತ್ತೆ. ನೋಡಿ, ಡಯಾಬಿಟೀಸಿಗೆ ನಮ್ಮ ಸೌತ್ ಇಂಡಿಯಾದಲ್ಲಿ ಅಥವಾ ಇಡೀ ಭಾರತದಲ್ಲಿ ಅಂತ ತಗೋಬಹುದು, ನಾವು ತಿನ್ನುವಂಥ ಅತ್ಯಧಿಕ ಪಿಷ್ಟ ಪ್ರಮಾಣದ ಪದಾರ್ಥಗಳೇ ಕಾರಣ. ಅಂದರೆ ನಮ್ಮ ಆಹಾರದಲ್ಲಿ 80ಕ್ಕಿಂತ ಜಾಸ್ತಿ ಪಿಷ್ಟ ಪದಾರ್ಥಗಳೇ ಇದೆ. ಅದು ನೀವು ಅನ್ನ ತಿಂತಾ ಇರ್ಬೋದು, ಚಪಾತಿ ತಿಂತಾ ಇರ್ಬೋದು, ರಾಗಿ ತಿಂತಾ ಇರ್ಬೋದು, ಜೋಳ ತಿಂತಾ ಇರ್ಬೋದು, ಯಾವುದೇ ಸಿರಿಧಾನ್ಯವನ್ನೇ ತಿಂತಾ ಇರ್ಬೋದು. ಯಾವಾಗ ಈ ಪಿಷ್ಟ ಪದಾರ್ಥಗಳು 80% ಜಾಸ್ತಿ ಇರುತ್ತೆ, ಆವಾಗ ದೇಹದಲ್ಲಿ ಗ್ಲೈಸೆಮಿಕ್ ಲೋಡ್ ಅನ್ನೋದು ಜಾಸ್ತಿ ಆಗೇ ಆಗುತ್ತೆ. ಅದಕ್ಕೋಸ್ಕರ ಡಯಾಬಿಟಿಸ್ ಬರುತ್ತೆ ಹೊರತು ನೀವು ಅನ್ನ ಬಿಟ್ಟು ಕಷ್ಟಪಟ್ಟು ಚಪಾತಿ ತಿನ್ನೋದು ಅಥವಾ ಅನ್ನ ಚಪಾತಿ ಎರಡು ಬಿಟ್ಟು ಕಷ್ಟಪಟ್ಟು ರಾಗಿ ತಿನ್ನೋದು, ಇದು ಮಾಡಿದ್ರೆ ಡಯಾಬಿಟಿಸ್ ಹೋಗೋದಿಲ್ಲ. ಈ ಏಕದಳ ಧಾನ್ಯಗಳನ್ನೇ ನಮ್ಮ ಆಹಾರದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಸೇವಿಸಬೇಕು. ಎಷ್ಟು ಸೇವಿಸಬೇಕು? 50%ಗಿಂತ ಕಡಿಮೆ. ಹಾಗಾದರೆ ಉಳಿದ ಅರ್ಧವನ್ನು ಖಾಲಿ ಬಿಡಬೇಕಾ? ಇಲ್ಲ. ಅದ್ರ ಜೊತೆಗೆ ಅಷ್ಟೇ ಪ್ರಮಾಣದಲ್ಲಿ ತರಕಾರಿ ತಿನ್ನೋದು ಬಹಳ ಮುಖ್ಯವಾಗತ್ತೆ. ನೋಡಿ, ಈ ಗ್ಲೈಸೆಮಿಕ್ ಲೋಡ್ ಅನ್ನೋದು ನಾವು ತಿನ್ನುವಂಥ ಒಟ್ಟು ಆಹಾರ ಪದಾರ್ಥಗಳ ಮೊತ್ತವಾಗಿರುತ್ತೆ. ಅಂದರೆ ನಾನು ಜಸ್ಟ್ ಅನ್ನವನ್ನು ತಗೊಂಡ್ರೆ ಗ್ಲೈಸೆಮಿಕ್ ಲೋಡು ಒಂದು 56-60 ಇರ್ಬೋದು, ಗ್ಲೈಸೆಮಿಕ್ ಇಂಡೆಕ್ಸ್. ಓಕೆ, ಬಟ್ ಅಷ್ಟೇ ಪ್ರಮಾಣದ ತರಕಾರಿ ಜೊತೆಗೆ ಅನ್ನವನ್ನು ತಗೊಂಡ್ರೆ ಆ ಓವರ್ ಆಲ್ ಗ್ಲೈಸೆಮಿಕ್ ಲೋಡು ಆ್ಯಾವರೇಜ್ ಆಗಿಬಿಡುತ್ತೆ. ಅಂದರೆ ತರಕಾರಿದು ಗ್ಲೈಸೆಮಿಕ್ ಇಂಡೆಕ್ಸ್ ಭಾಳ ಕಡಿಮೆ ಇರುತ್ತೆ, ಅನ್ನೋದು ತುಂಬ ಜಾಸ್ತಿ ಇರುತ್ತೆ. ಸೊ ಎರಡೂ ಸೇರಿಬಿಟ್ಟು ಬ್ಯಾಲೆನ್ಸ್ ಆಗುತ್ತೆ, ಒಂದು 30-40 ಈ ಥರ ಬರ್ಬೋದು. ಹಾಗಾಗಿ ನಾವು ಆಹಾರದ ಜೊತೆಗೆ ಅತ್ಯಧಿಕ ತರಕಾರಿಗಳನ್ನು, ಕಾಳುಗಳನ್ನು, ನಟ್ಸ್ಗಳನ್ನು ಉಪಯೋಗಿಸೋದನ್ನು ಅಭ್ಯಾಸ ಮಾಡ್ಕೋಬೇಕು. ಅನ್ನ ಬಿಟ್ಟು ಚಪಾತಿ ತಗೊಳ್ಳೋದು ಅಥವಾ ಇದು ಬಿಟ್ಟು ಸಿರಿಧಾನ್ಯ ತಗೊಳ್ಳೋದು, ಇದು ಡಯಾಬಿಟಿಸ್ ರಿವರ್ಸ್ ಮಾಡಲಿಕ್ಕೆ ಖಂಡಿತ ಸಹಾಯ ಮಾಡೋದಿಲ್ಲ. ಬಟ್ ಎನಿವೇ, ಅನ್ನದಕ್ಕಿಂತ ಚಪಾತಿಗಿಂತ ಸಿರಿಧಾನ್ಯಗಳು, ಮಿಲೆಟ್ಸ್ ಅಂತ ಏನು ಹೇಳ್ತೇವೆ, ಇದು ಸ್ವಲ್ಪ ಪ್ರಮಾಣದಲ್ಲಿ ಒಳ್ಳೆಯದು. ಓಕೆ, ಸೊ ಹಾಗಾಗಿ ಸರಿಯಾದ ಆಹಾರ ಕ್ರಮ, ಜೀವನ ಕ್ರಮವನ್ನು ಫಾಲೋ ಮಾಡೋಣ, ಡಯಾಬಿಟಿಸನ್ನು ಹಿಮ್ಮೆಟ್ಟಿಸೋಣ. ನಾನು ನಿಮ್ಮ ಡಾಕ್ಟರ್ ಅಶ್ವಥ್ ಹೆಗಡೆ. ನಮಸ್ತೆ ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.